ಮಾರ್ನಿಂಗ್ ನೋಡಿ, ಇವತ್ತು ಅಕ್ಟೋಬರ್ 3. ನಾಳೆ ಇಲ್ಲಿ LDP ಜಿಮಿಂತೋ ಪಾರ್ಟಿಯ ಎಲೆಕ್ಷನ್ ಆಗತ್ತೆ. ಅವ್ರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಎಕನಾಮಿಕ್ಸ್ ನ್ಯೂಸ್ ಅಲ್ಲ, ನಾರ್ಮಲ್ ನ್ಯೂಸ್ ಪೇಪರ್ ತೊಗೊಂಬಂದೆ. ಸೊ ಫಸ್ಟ್ ಪೇಜಲ್ಲಿ ಅಷ್ಟು ಹೈಲೈಟ್ ಮಾಡಿದ್ದಿಲ್ಲ, ನನಗೂ ಆಶ್ಚರ್ಯ ಆಯಿತು ನಾಳೆ ಎಲೆಕ್ಷನ್ ಬಗ್ಗೆ. ಬೇಸಿಕಲಿ ಅವ್ರು ಹೈಲೈಟ್ ಮಾಡಿರೋದು ಜಪಾನು ಮತ್ತು ತೈವಾನು, ಅವರು ಮಿಲಿಟ್ರಿ ಡ್ರಿಲ್ಸ್ ಎಲ್ಲ ಮಾಡ್ತಾರೆ, ಏನು ಮಾಡಿದರು. ಬಟ್ ನಾನು ಹೈಲೈಟ್ ನನಗೆ ಅನಿಸಿದ್ದು ಅಂತ ಹೇಳಿದ್ರೆ ಫಸ್ಟು ಎಲೆಕ್ಷನ್ ಬಗ್ಗೆ ಹೇಳ್ಬಿಡ್ತೀನಿ. ಇವ್ರು ನೋಡಿ, ಇಲ್ಲಿ ಒಂಥರ ಮಜಾ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ 5 ಜನ ಕ್ಯಾಂಡಿಡೇಟ್ಸ್ದು ಅವರು ಯೂಟ್ಯೂಬು ಎಷ್ಟು ಸಲ ವ್ಯೂ ಆಗಿದೆ ಅಂತ ನೋಡಿದ್ರೆ ಹೈಯೆಸ್ಟ್ ಇರೋದೇ ತಕಾಯಿಚಿ ಅಂತ. ಇವ್ರದ್ದು 3.6 crore ಇದೆ. ಇವರು ಕೊಯ್ಸಮಿ ಅಂತ ಇದ್ದಾರೆ, ಇವ್ರು ರೇಸಲ್ಲಿದ್ದಾರೆ. ಇವ್ರದ್ದೇನು ಅಷ್ಟು ಜಾಸ್ತಿ ಇಲ್ಲ, ಒಂದು 10 ಲಕ್ಷ ಇದೆ ಅಷ್ಟೇ. ಸೊ ಇದು ನೋಡ್ತಾ ಇದ್ದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಟ್ ಇವರೇ ಸ್ವಲ್ಪ ಲೀಡಲ್ಲಿ ಕಾಣಿಸ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗತ್ತೆ ಅಂತ, ನಾಳೆ ಡಿಸೈಡ್ ಆಗತ್ತೆ. ನನ್ನ ಪ್ರಕಾರ 50% ಯಾರಿಗೂ ಬರೋದಿಲ್ಲ ಅಂದ್ಕೊಂಡಿದ್ದೀನಿ. ಬಂದರೆ ಇವ್ರು ಹೋಗ್ತಾರೆ, ಇಲ್ಲ ಅಂದರೆ ಫಸ್ಟ್ ನಂಬರ್ ಮತ್ತು ನಂಬರ್ 1 ನಂಬರ್ 2 ಅಲ್ಲಿ ಡಿಸೈಡ್ ಆಗಿ ಆಗತ್ತೆ. ಅದೊಂದೇ ಅಲ್ಲ, ಬಟ್ ರೀಸೆಂಟಾಗಿ ನೋಡಿ, ಮೊದಲು ಭಾಳ ಫಾರಿನರ್ಸ್ ಬಗ್ಗೆ ಬರಿತಾ ಇರಲಿಲ್ಲ, ಈಗ ಬರಿತಾ ಇದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಜಪಾನ್ನಲ್ಲಿರೋ ಮಕ್ಕಳು, ಫಾರಿನ್ ಮಕ್ಕಳು ಅಂದರೆ ಏನು ಪಾಸ್ಪೋರ್ಟ್ ಇರುತ್ತಲ್ಲ ಫಾರಿನ್, ಅವ್ರ ಮಕ್ಕಳು ಎಷ್ಟಿದ್ದಾರೆ ಅಂತ ಹೇಳಿದ್ರೆ 1,60,000 ಜನ ಇದ್ದಾರೆ ಅಂತ ಬರೆದಿದ್ದಾರೆ. ಇದೆಲ್ಲ ಮೊದಲೆಲ್ಲ ಬರಿತಾ ಇರಲಿಲ್ಲ, ಈಗ ಇವನ್ನೆಲ್ಲ ಬರಿತಾ ಇರೋದು ನೋಡಿದ್ರೆ ಸ್ವಲ್ಪ ಫಾರಿನರ್ಸ್ ಬಗ್ಗೆ ನ್ಯೂಸ್ ಬರ್ತಾ ಇದೆ. ನಾಳೆ ಇನ್ನೂ ಡೀಟೇಲಾಗಿ ಗೊತ್ತಾಗತ್ತೆ. ಥ್ಯಾಂಕ್ ಯು.